ವಿದ್ಯಾ ಅವರು ಹೋಗ್ತಾ ಇದ್ದಾರೆ ಹಾಗೆ ಅವರ ಲೆಕ್ಕದಲ್ಲಿ ಊಟ. ಸೊ ಬಂದಿದ್ದೀವಿ ನೋಡಿ ಗೈಸ್. ಇವತ್ತು ನಮಗೆ ವಿದ್ಯಾ ಅವರು ಉಡುಪಿ ಉಪಹಾರದಲ್ಲಿ ಊಟ ಕೊಡಿಸಿದ್ರು. ಹಾಗೆ ನಾನು ಸೌತ್ ಮೀಲ್ನ ಆರ್ಡರ್ ಮಾಡಿದ್ದೆ, ಮತ್ತು ವಿದ್ಯಾನು ಸೌತ್ ಮೀಲ್ ಆರ್ಡರ್ ಮಾಡಿರೋದು, ಮತ್ತು ಇನ್ನೊಬ್ಬರು ನಾರ್ತ್ ಮೀಲ್, ಮತ್ತೊಬ್ಬ ರೋಟಿ ಕೊಂಬು, ಹಾಗೆ ಗೋಬಿ ಮಂಚೂರಿಯನ್ ಕೂಡ ಆರ್ಡರ್ ಮಾಡಿದ್ದೆ. ಸೊ ಎಲ್ಲ ಊಟ ಮಾಡಿದ್ವಿ, ಫುಲ್ ಚೆನ್ನಾಗಿತ್ತು, ಗಮ್ಮತ್ತಾಗಿ ಊಟ ಮಾಡಿದ್ವಿ. ಸ್ವಲ್ಪ ಗೋಬಿನ ಹಾಗೆ ಬಿಟ್ವಿ. ಆಮೇಲೆ 1 ಲೀಟರ್ ವಾಟರ್ ಬಾಟ್ಲು ತಗೊಂಡಿದ್ವಿ, ಹಾಗೆ ಕುಡಿದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಜ್ಯೂಸ್ನ ಆರ್ಡರ್ ಮಾಡಿದ್ವಿ. ಯಾವ ಜ್ಯೂಸ್ ಕುಡಿಯೋದಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಮಿಂಟ್ ಪುದೀನ ಜ್ಯೂಸ್ನ ಆರ್ಡರ್ ಮಾಡಿದ್ದೆ ಇಲ್ಲಿ. ಸೊ ಅವರೆಲ್ಲ ಬೇರೆ ಬೇರೆ ಎಲ್ಲ ಜ್ಯೂಸೆಲ್ಲ ಆರ್ಡರ್ ಮಾಡಿದ್ವಿ, ಮೂಸಂಬಿ ಮತ್ತು ಲೈಮ್ ಸೋಡಾ ಅಂತ ಹೇಳಿ. ನಾನು ಬಿಟ್ಟು ಹೊರಟರು ಮಂಗಳೂರಿಗೆ. ಸೊ ನಾವು ಅವರನ್ನು ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಅವತ್ತು ಕಾರು ಆ ಕಡೆ ಹೋಗ್ತಾ ಇದ್ದೀವಿ, ತೋರಿಸ್ತೀವಿ. ಗೈಸ್, ನಾವಿಲ್ಲಿ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋದ್ವಿ. ಸೊ ಆದರೆ ಅವ್ರಿಗೆ ಗೊತ್ತಾಗಿಲ್ಲ ನಾವು ಫಾಲೋ ಮಾಡ್ತಿದ್ವಿ ಅಂತ ಹೇಳಿ. ಡ್ಯೂಟಿಗೆ ಬೇರೆ ಹೋಗಬೇಕಿತ್ತಲ್ಲ, ಅದೇ ರೋಡಲ್ಲಿ ಹೋಗ್ತಾ ನೋಡಿದ್ವಿ. ಅವ್ರು ನೋಡ್ತಾರೇನೋ ಅಂತ ಅಂದ್ಕೊಂಡು ನೋಡಿಲ್ಲ. ಅವರು ಗಾಡೀಲಿ ಕೂತ್ಕೊಂಡು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ, ಊರಿ ಕಡೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ. ಹಾಗೆ ಫುಲ್ಲು ಅಲ್ಲಿ ತನಕ ಫಾಲೋ ಮಾಡ್ತಿಲ್ಲ, ಅವ್ರು ನೋಡೇ ಇಲ್ಲ. ಲಾಸ್ಟಿಗೆ ಅವ್ರು ಹಾಗೆ ಹೋಗ್ತಾರೆ, ನಾವು ಕೂಡ ಡ್ಯೂಟಿಗೆ ಅಲ್ಲಿಂದ ಹೊರಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ಒಂದು ಒಳ್ಳೆಯ ಮೀಲ್ ಕೊಡಿಸಿದ್ರಿ. ಮಧ್ಯಾಹ್ನದ ಊಟ ಅಂತೂ ಫುಲ್ ಖುಷಿ ಆಯಿತು. ಹಲೋ ಫ್ರೆಂಡ್ಸ್, ಫೈನಲಿ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹೋಗ್ತಾ ಒಂದು ಕ್ಲಿನಿಕ್ಕಿಗೆ ಹೋಗಬೇಕಿತ್ತು. ಅವರು ಹೋಗಿದ್ದಾರೆ. ಸೊ ಒಂದು ರಿಪೋರ್ಟ್ ತೊಗೊಬೇಕಿತ್ತು, ಸಾಯಂಕಾಲ ಬನ್ನಿ ಅಂತ ಹೇಳಿದರು. ಹಾಗೆ ಇವತ್ತು ಹೋಗ್ತಾ ಇದ್ದೀವಿ ರಿಪೋರ್ಟ್ ಕಾರ್ಡ್ ತೊಗೊಳಕ್ಕೆ. ಇವಾಗ ಹೋಗ್ತಾ ನಾನೊಂದು ಲೊಕೇಶನ್ ತೋರಿಸ್ತೀನಿ ಆಯಿತಾ. ಅಂದರೆ ಇದು ವಿಶ್ವಪ್ರಿಯ ಲೇಔಟ್ ಸೈಡಲ್ಲಿ. ಇಲ್ಲಿ ಇದೊಂದು ಸ್ಟೋರಿ ಇದೆ. ಈ ಕಡೆ ಬಂದಿದ್ವಿ ಒಂದು ಹೋಟೆಲಿಗೆ, ಅಲ್ಲಿ ಒಂದು ಸತಿ ಫಿಶ್ ಊಟ ತಿಂದು ಲೈಫಲ್ಲಿ ಫಿಶ್ಶೇ ತಿನ್ನೋದು ಬೇಡ ಅಂತ ಅನಿಸ್ಬಿಡುತ್ತೆ, ಆ ಥರ ಇತ್ತು ಊಟ. ಸೊ ಇದು ಅದು ಯಾವ ಹೋಟೆಲ್ ಅಂತ ತೋರಿಸ್ತೀನಿ ನೋಡಿ ನೀವು ಕೂಡ. ಇವಾಗ ಅದು ಪುಣ್ಯಕ್ಕೆ ಮುಚ್ಚೆ ಹೋಗಿದೆ, ಅದೊಂದು ಖುಷಿ. ಇಲ್ಲೊಂದು ಹೋಟ್ಲಿದೆ, ಹೋಸ್ಟಲ್ ಇದೆ ಅನ್ಸುತ್ತೆ ಕಣ, ಕೈ ರುಚಿ ಅಂತ, ಕೇರಳದವ್ರದ್ದು. ಡಬ್ಬ ಎಂತ ಅಂದರೆ ಮೀನು ಊಟ ತಿನ್ನಕ್ಕೆ ಬಂದಿರೋದು ನಾವು 360 ಡಬ್ಬ ಥರ ಇತ್ತು ಆಯಿತಾ. ಒಂಚೂರು ಚೆನ್ನಾಗಿಲ್ಲ, ಅದೇ ಲೈಫ್ ಕೇರ್. ಮೀನೆಂತ ನರೇಶ, ಇದು ತೆಗ್ದೇ ಇಲ್ಲ, ರೆಕ್ಕೆ ಇದೆಯಲ್ಲ ಮೀನಿದು, ಅದು ತೆಗ್ದೇ ಇಲ್ಲ, ರೆಕ್ಕೆ ಹಾಗೇ ಇತ್ತು, ತಿನ್ನೋಕ್ಕೆ ಆಗಿರಲಿಲ್ಲ. ಸುಮ್ಮನೆ 1,500 ವೇಸ್ಟ್ ಆಯಿತು. ಪ್ರೌನ್ಸ್ ಅದು ಇದೆಲ್ಲ ತಗೊಂಡಿದ್ವಿ. ಸೊ ಇವಾಗ ನಾವು ಲೈಫ್ ಕೇರಿಗೆ ಬಂದಿದ್ದೀವಿ. ನಮಗೊಂದು ತಗೊಳಕ್ಕಿತ್ತು, ಏನೋ ಒಂದು ಅದರ ಅಡಿಲಿದೆ, ಡಿಕ್ಕಿಲಿದೆ. ಒಂದು ರಿಪೋರ್ಟ್ ತರಬೇಕಿತ್ತು, ಹೋಗೋಣ. ಅಲ್ಲಿಂದ ನಾವು ಹೊರಟು ಬಂದಿರೋದೆ ಸ್ಟಾರ್ ಮಾರ್ಕೆಟಿಗೆ, ಸ್ಟಾರ್ ಅಲ್ಲ, ರಿಲಯನ್ಸ್ ಮಾರ್ಟಿಗೆ ಬಂದಿರೋದು. ಸೊ ರಿಲಯನ್ಸ್ ಮಾರ್ಟಿಗೆ ಬಂದು ಇವನಿಗೊಂದು ಲಿಕ್ವಿಡ್ ತೊಗೊಬೇಕಿತ್ತಂತೆ ವಾಷಿಂಗ್ ಮಿಷಿನ್ಗೆ. ಹಾಗೆ ನೋಡಿದ್ವಿ, ಎಷ್ಟು ಹುಡುಕಿದ್ರು 2 ಲೀಟರ್ದು ಸಿಕ್ಕೇ ಇಲ್ಲ. ಪಾಪ ಅಣ್ಣ ಬಂದು ಹುಡುಕಿದ್ರು. ಕಡೆಗೆ 4 ಲೀಟರ್ ತೊಗೊಳ್ಳಿ, ಆಫರ್ ಇದೆ ಅಂತ ಅಂದರು. 800 ರುಪೀಸ್ ಇದು, 679ಗೆ ಎಷ್ಟು ಸಿಕ್ತು. ಅದನ್ನೇ ತೊಗೊಂಡು ಮನೆಗೆ ಬಂದು ಒಂದು ವಾಟರ್ ಮೆಲನ್ ಜ್ಯೂಸನ್ನ ಮಾಡಿ, ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡಿ. ನನಗೆ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗೆಲ್ಲ ಕ್ಲೀನೆಲ್ಲ ಮಾಡಿ ಟಿಫಿನಿಗೆ ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದು ನೋಡಿ, ಕುಕ್ಡ್ ವಿತ್ ಲವ್ ಆ್ಯಂಡ್ ಕೇರ್ ಅಂತ ಹೋಮ್ ಮೀಲ್ ಕಡೆಯಿಂದ ನಾನು ಅದರದ್ದು ಮೀಲ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದೇ ಕವರ್ ಇತ್ತು, ಹಾಗೆ ಇವತ್ತು ಮಾಡಿರೋ ರೈಸ್ನ ಅದೇ ಕವರಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಫಟಾಫಟ್ ಅಂತ ರೆಡಿಯಾಗಿ ಬರೋಣ. ಟಂಟಡಾನ್. ಸೊ ಫೈನಲಿ ರೆಡಿಯಾಗಿ ಆಯಿತು. ಕನ್ನಡಕ ಒಂದು ಹಾಕಿದರೆ ಪರ್ಫೆಕ್ಟ್. ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ, ಯಾರೆಲ್ಲ ಹೋಗ್ತಾ ಇದ್ದೀವಿ, ಸೊ ಏನು ಪ್ಲ್ಯಾನ್ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಬ್ಯಾಗಲ್ಲಿ ಲಗೇಜ್ ಎಲ್ಲ ರೆಡಿ ಮಾಡಿ ಆಗಿದೆ. ಮತ್ತೆ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಗುಡ್ ನೈಟ್ ಗಾಯ್ಸ್.